ಅಪ್ಪಿ ಮಗುಗೆ ಏನ್ ಹೆಸರಿಡ್ತೀರಾ ಅಂತ ಕೇಳಿದಾಗ ನೀನು ವೆಂಕಟನಾಥ ಅಂದ್ಯಲ್ಲ, ನನಗೆ ಎಷ್ಟು ಖುಷಿ ಆಯ್ತು ಗೊತ್ತಾ. ಹೌದಾ ಸೀತಕ್ಕ? ಓ ಬಂದ್ರಾ? ಬನ್ನಿ, ಎಲೆ ಹಾಕ್ತೀನಿ. ಬೇಡ. ಯಾಕೆ? ಹಸುವಿಲ್ಲ. ಓಹೋ, ಏನಪ್ಪ ನಾಮಕರಣದ ಊಟನೇ ಹೆಚ್ಚಾದಂಗಿದೆ. ಊಟ ಹೆಚ್ಚಾಗಿಲ್ಲ, ನಿಂದ್ ಹೆಚ್ಚಾಯ್ತು. ಯಾಕೋ ನಾನೇನೋ ಮಾಡ್ದೆ? ನನ್ ಮೇಲೆ ಇನ್ಕೋಪನ ಊಟದ ಮೇಲೆ ಹಾಕೋದಕ್ಕೆ? ನಿನ್ ಮೇಲಂತೂ ತೋರ್ಸಕ್ಕಾಗಲ್ವಲ್ಲ, ಅದಕ್ಕೆ. ಏಯ್, ಅದೇನು ಮಾತಾಡ್ತೀಯೋ ನೇರವಾಗಿ ಮಾತಾಡು. ಕೊಂಕಣ ಸುತ್ತಿ ಮೈಲಾರಕ್ ಬರ್ಬೇಡ ನೀನು. ಅಯ್ಯಯ್ಯೋ, ನಿನ್ನಷ್ಟು ನೇರವಾಗಿ ಮಾತಾಡೋದಕ್ಕೆ ನನ್ಗೆಲ್ ಬರುತ್ತೆ ಸೀತಕ್ಕ? ಈಗ ಏನಾಯ್ತು ಅಂತ ಹೀಗೆಲ್ಲ ಮಾತಾಡ್ತಾ ಇದ್ದೀಯಾ? ಅಲ್ಲ, ಮನೆಗ್ ಬಂದ್ ಅತಿಥಿಗಳ ಮುಂದೆ ಹಾಗ ಮಾತಾಡೋದು. ಓಹೋ, ಆ ಯೋಗೇಂದ್ರ ಗಜೇಂದ್ರನ ಅವ್ರು ಯಾವ ಸೀಮೆ ಅತಿಥಿಗಳು? ಬಿಟ್ಟಿದ್ರೆ ಅವ್ರ ತಿಥಿ ಮಾಡ್ಬಿಡ್ತಿದ್ದೆ. ಸಾಕ್, ಸುಮ್ನಿರು ಸೀತಕ್ಕ. ಏನೇ ಆದ್ರೂ ಅವರು ಈ ಊರಿನ ಹಿರಿಯರು, ದೊಡ್ಡ ಮನುಷ್ಯರು. ಗುರುಗಳು ಅವರಿಗೆ ಗೌರವದ ಸ್ಥಾನ ಕೊಟ್ಟಿದ್ದಾರೆ. ಅಂತವರನ್ನ ನೀನು ನಾಯಿಗೆ ಹೋಲಿಸ್ಬಿಟ್ಟಿಯಲ್ಲ. ಮನೆತನದಲ್ಲಿ ಯಾರು ನೀನ್ ಹಾಗೆ ಮಾತಾಡಲ್ಲ. ಒಬ್ರಿಗೆ ನೋವು ಕೊಟ್ಟು ಮಾತಾಡೋದನ್ನ ನಮ್ಮಪ್ಪ ನಮ್ಗೆ ಕಲ್ಸಿಲ್ಲ. ನನಗೂ ಏನ್ ಹೇಳ್ಕೊಟ್ಟಿಲ್ಲಪ್ಪ. ನನ್ನ ಪರಿಸ್ಥಿತಿ, ನನ್ನ ಅನುಭವಗಳು ನನ್ನ ಹತ್ರ ಹಾಗೆ ಮಾತಾಡಿಸ್ತವೆ. ಅಲ್ಲ, ಬರೀ ನಾನ್ ಮಾತಾಡಿದ್ರ ಬಗ್ಗೆ ಮಾತ್ರ ಹೇಳ್ತಾ ಇದೆಯಲ್ಲ. ಆ ಯೋಗೇಂದ್ರ ಗಜೇಂದ್ರ ಎಲ್ಲರ ಮುಂದೆ ನಿನ್ನ ಮಗಳನ್ನ ಬಂಜೆ ಅಂತ ಕರೆದ್ರು. ಅದು ತಪ್ಪಲ್ವೇನೋ? ಬಂಜೆ ಅಂತ ಅನ್ನಿಸ್ಕೊಳ್ಳೋದು ಎಷ್ಟು ನೋವಾಗುತ್ತೆ ನಿನಗ್ ಗೊತ್ತೇನೋ? ನಿನಗೆಲ್ ಗೊತ್ತಾಗ್ಬೇಕು? ನನಗ್ ಗೊತ್ತು. ಕೇಳು, ಹೇಳ್ತೀನಿ.